Find x and y. If x plus y equals to matrix is 5, 2, 0, 9 and x minus y is 3, 6, 0, minus 1. ಸೊ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅಂತ ಏನು ಕೊಟ್ಟಿದ್ದಾರಲ್ಲ, ಇದು ಆ್ಯಕ್ಚುಲಿ ಮ್ಯಾಟ್ರಿಸಸ್ ಫೈಂಡ್ ಮಾಡಬೇಕಾಗಿರೋದು ನಾವು. ಎಕ್ಸ್ ಅನ್ನೋ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ, ವೈ ಅನ್ನೋ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ. ಒಂದು ವೇಳೆ ಆ ಎರಡು ಮ್ಯಾಟ್ರಿಕ್ಸ್ಗಳನ್ನು ಆ್ಯಡ್ ಮಾಡಿದರೆ ಈ ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲಿ ಆ ಎರಡು ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡಿದರೆ ಈ ಮ್ಯಾಟ್ರಿಕ್ಸ್ ಬರುತ್ತೆ. ಹಾಗಾದರೆ ಆ ಎರಡು ಮ್ಯಾಟ್ರಿಸಸ್ಗಳು ಯಾವ ರೀತಿ ಇರ್ತದೆ ಅಂತ ಮ್ಯಾಟ್ರಿಸಸ್ಗಳನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಫೈಂಡ್ ಮಾಡಬೇಕಾಗಿರೋದು. ಈಗ ಎರಡು ಮ್ಯಾಟ್ರಿಸಸ್ ಕೊಟ್ಟಿದ್ದಾರಲ್ಲ, ಇದನ್ನ ಈಕ್ವೇಷನ್ ನಂಬರ್ 1 ಅಂತ ಅನ್ಕೊಳ್ತೀನಿ, ಇದನ್ನ ಈಕ್ವೇಷನ್ ನಂಬರ್ 2 ಅಂತ ಅನ್ಕೊಳ್ತೀನಿ. ನಾವು ಆ್ಯಡಿಂಗ್ 1 and 2, ಟೇಕಿಂಗ್ 1 + 2. ಸೊ 1 + 2 ಮಾಡಿದರೆ ಈಗ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಕೊಟ್ಟಿದ್ರಲ್ಲ, ಸೇಮ್ ಅದೇ ಮೆಥಡ್ ಇಲ್ಲಿ ಮಾಡ್ತಿದ್ದೀನಿ. ನಾನು ಎಲಿಮಿನೇಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಸಾರಿ ಇಲ್ಲಿ ಪ್ಲಸ್ ವೈ ಇದೆ, ಇಲ್ಲಿ ಮೈನಸ್ ವೈ ಇದೆ. ಆ್ಯಡ್ ಮಾಡಿದರೆ ಈ ಪ್ಲಸ್ ವೈ ಮತ್ತು ಮೈನಸ್ ವೈ, ಬಿಕಾಸ್ ದಿಸ್ ಮೈನಸ್ ವೈ ಈಸ್ ಅಡಿಟಿವ್ ಇನ್ವರ್ಸ್ ಆಫ್ ದಿಸ್ ವೈ. ಸೊ ಎರಡನ್ನು ಸಬ್ಟ್ರಾಕ್ಟ್ ಆಗಿ ಝೀರೋ ಮ್ಯಾಟ್ರಿಕ್ಸ್ ಬಂದ್ಬಿಡ್ತದೆ. ವಿ ನೋ ದಟ್ ಝೀರೋ ಮ್ಯಾಟ್ರಿಕ್ಸ್ ಈಸ್ ಅಡಿಟಿವ್ ಐಡೆಂಟಿಟಿ, ದೇರ್ಫೋರ್ ಏನು ಪ್ರಾಬ್ಲಮ್ ಆಗಲ್ಲ ನಮಗೆ. ಝೀರೋ ಮ್ಯಾಟ್ರಿಕ್ಸು ಒಂದು ರೀತಿ ನಮಗೆ ರಿಯಲ್ ನಂಬರ್ಸಲ್ಲಿ ಝೀರೋ ಥರ ಕೆಲಸ ಮಾಡ್ತದೆ. ಹಾಗಾಗಿ ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಮೈನಸ್ ವೈ ಆ್ಯಡ್ ಮಾಡಿದರೆ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ಎಕ್ಸ್ 2x ಆಗಿ ಆ್ಯಡ್ ಆಗೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಎರಡನ್ನೂ ಆ್ಯಡ್ ಮಾಡ್ತೀನಿ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ. ಸೊ ಇಟ್ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಆ್ಯಡ್ ಮಾಡಬೇಕು, ರೈಟ್ ಸೈಡ್ ಆ್ಯಡ್ ಮಾಡಬೇಕು. ಸೊ ರೈಟ್ ಸೈಡ್ ಏನಿದೆ ಅಂತಂದರೆ ಮ್ಯಾಟ್ರಿಸಸ್, ಲೆಫ್ಟ್ ಸೈಡ್ ಇರೋದು ಕೂಡ ಮ್ಯಾಟ್ರಿಸಸ್ನೇ, ಜಸ್ಟ್ ವೇರಿಯಬಲ್ಸ್ ಅಂತ ಅನ್ಕೊಳ್ಬಾರ್ದು. ನಮ್ಮ ತಲೆಯಲ್ಲಿರಬೇಕು ಇವುಗಳು ಆ್ಯಕ್ಚುಲಿ ಮ್ಯಾಟ್ರಿಸಸ್ಗಳು. ಪ್ಲಸ್ 3, 6, 0, ಮೈನಸ್ 1. ಈಗ ನೋಡಿ ಎಕ್ಸ್ ಮತ್ತು ಎಕ್ಸ್ ಎರಡು ಸೇಮ್ ಮ್ಯಾಟ್ರಿಸಸ್ ಆಗಿರೋದ್ರಿಂದ 2 ಟೈಮ್ಸ್ ಬರ್ತದೆ. ಆ ಎಲಿಮೆಂಟ್ಗಳನ್ನು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂತಂದರೆ ಆ್ಯಡ್ ಮಾಡ್ತೀವಿ. ಸೊ ಒಳಗಡೆ ಇರೋಂಥ ಎಲಿಮೆಂಟ್ಗಳು ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಆ್ಯಡ್ ಮಾಡಿದಾಗ 2 ಟೈಮ್ಸ್ ಆಫ್ ಎಕ್ಸ್ ಬರೋದ್ರಿಂದ ಸೊ ಇದನ್ನು ಎಕ್ಸ್ ಪ್ಲಸ್ ಎಕ್ಸ್ ನಾವೇನಂತ ಬರಿಬೋದು ಅಂದರೆ 2x ಅಂತ ಬರಿಬೋದು. ಸೊ 2x ಪ್ಲಸ್ ವೈ ಮೈನಸ್ ವೈ, ಇದು ಝೀರೋ ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಒಂದು ಸ್ಟೆಪ್ ಬರೀತಿದ್ದೀನಿ ಅಷ್ಟೇ, ನೀವು ಬೇಕಾದ್ರೆ ಡೈರೆಕ್ಟಾಗಿ ವೈ ಮೈನಸ್ ವೈ ಅಂತ ಕ್ಯಾನ್ಸಲ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ಯಾವುದಾದ್ರು ಕ್ವಶನ್ ಸಾಲ್ವ್ ಮಾಡುವಾಗ ನಾನೇನು ಮಾಡ್ತೀನಿ, ಕ್ಯಾನ್ಸಲ್ ಮಾಡಿ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಬರೆಯೋಕೆ ಹೋಗಲ್ಲ. ಸೊ ಇಟ್ ಈಸ್ ಈಕ್ವಲ್ ಟು, ಈಗ ಆ್ಯಡ್ ಮಾಡಿ 5 + 3, 5 + 3 is 8, 2 + 6 it is also 8, 0 + 0 is 0, 9 plus into minus is minus, therefore 9 minus 1, 9 minus 1 is also 8. ಸೊ ನಮ್ಮ ಹತ್ರ ಈಗ ಉಳಿದಿರೋದು ಏನು ಅಂತಂದರೆ 2x plus 0 ಮ್ಯಾಟ್ರಿಕ್ಸ್. ಸೊ ಝೀರೋ ಮ್ಯಾಟ್ರಿಕ್ಸ್ ಆಲ್ರೆಡಿ ವಿ ನೋ ದಟ್ ಇಟ್ ಈಸ್ ಅಡಿಟಿವ್ ಐಡೆಂಟಿಟಿ. ಹಾಗಾಗಿ 2x ಜೊತೆ ಆ್ಯಡ್ ಆದರೆ 2x ಮಾತ್ರ ಉಳಿತದೆ ನಮಗೆ. therefore we can write it as 2x equal to 8, 8, 0, 8. ಈಗ ನನಗೆ ಮ್ಯಾಟ್ರಿಕ್ಸ್ x ಮಾತ್ರ ಬೇಕು. 2 ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಏನು ಮಾಡಿ ಅಂದರೆ ಈ ಕಡೆ ಡಿವೈಡ್ ಮಾಡಿ, ಅಥವಾ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು, ಮಲ್ಟಿಪ್ಲೈಯಿಂಗ್ 1/2 ಆನ್ ಬೋತ್ ಸೈಡ್ಸ್ ಅಂತ. ಸೊ ಎರಡು ಕಡೆನೂ 1/2ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ ನೋಡಿ, ಈ ಕಡೆ 1/2 ಬರುತ್ತೆ, ಇಲ್ಲೂ ಕೂಡ 1/2 ಬರುತ್ತೆ. ಸೊ ಎರಡು ಕಡೆನೂ 1/2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 2 ಕ್ಯಾನ್ಸಲ್ ಆಗಿ ಬರೀ x ಮಾತ್ರ ಉಳಿಯುತ್ತೆ. ಸೊ ದಿಸ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು, ಈಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಈ 1/2 ಏನಾಗಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ ಡಿವೈಡ್ ಆಗಬೇಕು ಅಥವಾ ಮಲ್ಟಿಪ್ಲೈ ಆಗಬೇಕು. ಸೊ 2 ಡಿವೈಡ್ ಆಗಬೇಕು ಅಥವಾ 1/2 ಮಲ್ಟಿಪ್ಲೈ ಆಗಬೇಕು. ದೇರ್ಫೋರ್ 8/2, 8/2, 0/2, 8/2. ಸೊ ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ ಕೂಡ ಬರಿಬಹುದು. ದೇರ್ಫೋರ್ x ಈಸ್ ಈಕ್ವಲ್ ಟು 2 1s 2 4s 2 1s 2 4s 2 1s 2 4s. therefore elements of x will be 4, 4, 0, 4. ಯಾಕಂದ್ರೆ 0/2 is nothing but 0. ಸೊ ಒಂದು ಮ್ಯಾಟ್ರಿಕ್ಸ್ ಸಿಕ್ತು ನಮಗೆ x ಅನ್ನೋದು. ಇದನ್ನ ತಗೊಂಡೋಗಿ ಯಾವುದಾದ್ರೂ ಒಂದರಲ್ಲಿ ಹಾಕಿ ನಾನೇನು ಮಾಡ್ತೀನಿ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ದಿಸ್ ಮ್ಯಾಟ್ರಿಕ್ಸ್ ಇನ್ ಈಕ್ವೇಷನ್ 1, ಪುಟ್ x ಇನ್ ಈಕ್ವೇಷನ್ ನಂಬರ್ 1. ಸೊ ಈಕ್ವೇಷನ್ 1 ಅಲ್ಲಿ ಹಾಕಿದ್ರೆ x ಪ್ಲಸ್ ವೈ ಈಕ್ವಲ್ ಟು ಏನಂತ ಇದೆ ಅಂತಂದ್ರೆ 5209 ಅಂತ ಇದೆ. ಸೊ ಎಕ್ಸ್ ನ ಈ ಕಡೆ ತಗೊಂಡ್ರೆ ಅಥವಾ ಆಡಿಂಗ್ ಮೈನಸ್ ಎಕ್ಸ್ ಆನ್ ಬೋತ್ ಸೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಈಕ್ವಲ್ ಟು 5209 ಮೈನಸ್ ಎಕ್ಸ್. ಸೊ ಈ ಎಕ್ಸ್ ಕ್ಯಾನ್ಸಲ್ ಆಗಿ ಏನಾಗ್ತದೆ ಝೀರೋ ಮ್ಯಾಟ್ರಿಕ್ಸ್, ಅಥವಾ ನಾನು ಆಗಲೇ ಹೇಳಿದ್ನಲ್ಲ ಎರಡನ್ನು ಕ್ಯಾನ್ಸಲ್ ಮಾಡಿ ಜಸ್ಟ್ ವೈ ಮಾತ್ರ ಬರೆದು ಬಿಡ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು 5209 ಮೈನಸ್ ಎಕ್ಸ್ ಅಂತಂದ್ರೆ ಏನು ಸಿಕ್ಕಿದೆ ನಮಗೆ
4 4 0 4 ಅಂತ ಸಿಕ್ಕಿದೆ. ಈಗ ಸಬ್ಟ್ರಾಕ್ಟ್ ಮಾಡಿ 5 minus 4 is 1, 2 minus 4 is minus 2, 0 minus 0 is 0, 9 minus 4 is 5. This is the matrix Y. Therefore ನಮಗೆ ಬೇಕಾಗಿದ್ದ ಮ್ಯಾಟ್ರಿಕ್ಸ್ಗಳು ಯಾವುದು ಅಂತಂದ್ರೆ X ಮತ್ತು Y. So these are the two required matrices. Next question is, if X plus Y equals to 7025 and X minus Y equals to 3003. So we have to find the matrices X and Y. So same process. ಇದನ್ನ equation number 1 ಅಂತ ಅನ್ಕೊಳ್ರಿ, ಇದನ್ನ equation number 2 ಅಂತ ಅನ್ಕೊಳ್ರಿ. Adding 1 and 2, therefore 1 plus 2 add ಮಾಡ್ತೀನಿ. So we will get X plus Y plus X minus Y equals to 7025 plus 3003. ನಾವು ಈ ಪ್ಲಸ್ ವೈ ಮೈನಸ್ ವೈ ಹೋಯ್ತು, ಎಕ್ಸ್ ಮತ್ತು ಎಕ್ಸ್ ಆಡ್ ಮಾಡಿದ್ರೆ 2x ಆಯ್ತು. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡೋಣ. 7 plus 3 it is 10, 0 plus 0 is 0, 2 plus 0 is 2, 5 plus 3 it is 8. ಈಗ 2 ನ ಈ ಕಡೆ ತಗೊಂಡ್ರೆ ಡಿವೈಡ್ ಆಗುತ್ತೆ, ಅಥವಾ ಆಲ್ರೆಡಿ ನಾನು ಹೇಳಿದ ಹಾಗೆ 1/2 ನ ಎರಡೂ ಕಡೆನೂ ಮಲ್ಟಿಪ್ಲೈ ಮಾಡಿ ಅಂತ. ದೇರ್ಫೋರ್ ಯಾವ್ದಾದ್ರು ಮಾಡಿ ಒಂದೇ ಅರ್ಥ ಅದು. ಸೊ x equal to 1/2 in bracket ಅಥವಾ in the matrix 10 0 2 8. ಈಗ 1/2 ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 10/2 0/2 2/2 8/2, ಅಥವಾ ನೀವು ಡೈರೆಕ್ಟ್ ಆಗಿ ಡಿವೈಡ್ ಮಾಡಿ ಕೂಡ ಬರೀಬಹುದು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಇಟ್ ಈಸ್ 5 0 1 4. ನಾನು ಇಲ್ಲಿ ಡಿವೈಡ್ ಮಾಡಿದೆ ನೋಡಿ. 2 1s 2 5s 2 1s 2 1s 2 1s 2 4s. Therefore the elements are 5 0 1 4. This is the matrix X. ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮ್ಯಾಟ್ರಿಕ್ಸ್ Y ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಪುಟ್ X in 1. ಸೊ 1 implies, ಸೊ ಏನಾಗುತ್ತೆ ಅಂತಂದ್ರೆ Y equals to 7025 X. ಇಕ್ವೇಶನ್ ನಂಬರ್ 1 ಅಲ್ಲಿ X ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗ್ತದೆ, ಟ್ರಾನ್ಸ್ಪೋಸ್ ಅಂತ ಏನಾದ್ರು ಕರೀರಿ, ಅಥವಾ ಮೈನಸ್ ಎಕ್ಸ್ ನ ಎರಡು ಕಡೆನೂ ಆಡ್ ಮಾಡ್ತಿದ್ದೀನಿ ಅಂತ ಏನಾದ್ರು ಹೇಳಿ, ಎರಡು ಬಂದೇನೆ. ಸೊ Y will be equal to 7025 ಮೈನಸ್ ಎಕ್ಸ್ ಅಂದ್ರೆ ಏನಿದೆ ಸಿಕ್ಕಿದೆ ನಮಗೆ 5014 ಅಂತ ಸಿಕ್ಕಿದೆ. ನಾವು ಸಬ್ಟ್ರಾಕ್ಟ್ 7 minus 5 is 2, 0 minus 0 is 0, 2 minus 1 is 1, 5 minus 4 is 1. This is the matrix Y. Therefore Y is 2011 and X is 5014. These are the two required matrices X and Y. Next question is, find X if Y equals to 3 2 1 4. Y matrix ನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು. ನಾವು ಫೈಂಡ್ ಮಾಡಬೇಕಾಗಿರೋದು X matrix. ಸೊ ಇನ್ನೊಂದು ಇಕ್ವೇಶನ್ ಕೊಟ್ಟಿದ್ದಾರೆ 2x plus y equals to 1 0 minus 3 2 ಅನ್ನೋ ಒಂದು ಮ್ಯಾಟ್ರಿಕ್ಸ್. ಸೊ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, 2x plus y equals to 1 0 minus 3 2. ಈಗೇನ್ ಮಾಡಿ y ನ ಈ ಕಡೆ ತಗೊಳ್ರಿ, ಅಥವಾ ಮೈನಸ್ y ನ ಆಡ್ ಮಾಡಿ, ಎರಡು ಒಂದೇ ಅರ್ಥ. ಏನಾಗುತ್ತೆ ಅಲ್ಲಿಗೆ 2x equals to 1 0 minus 3 2, y ಈ ಕಡೆ ತಗೊಂಡ್ರೆ ಮೈನಸ್ y. ಈಗ 2x equal to y ಮ್ಯಾಟ್ರಿಕ್ಸ್ ನ ಬರೀರಿ, 1 0 minus 3 2 ಮೈನಸ್ y ಮ್ಯಾಟ್ರಿಕ್ಸ್ ಕೊಟ್ಟಿದಾರಲ್ಲ 3 2 1 4. ನಾವು 2x equals to ಸಬ್ಟ್ರಾಕ್ಟ್ ಮಾಡಿ, 1 minus 3 means minus 2, 0 minus 2 means again minus 2, minus 3 minus 1, minus 3 minus 1 ಅಂದ್ರೆ minus 4, 2 minus 4, 2 minus 4 ಅಂದ್ರೆ minus 2. Now take 2 to RHS. ಈ 2 ನ ಈ ಕಡೆ ತಗೊಂಡ್ರೆ 1/2 ಆಗುತ್ತೆ. So 1/2 in the matrix we will have minus 2 minus 2 minus 4 minus 2. So 1/2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ we will get minus 2/2 minus 2/2 minus 4/2 minus 2/2. ಡಿವೈಡ್ ಮಾಡಿ. ಈಗ 2 1s 2 1s 2 1s 2 1s 2 1s 2 4 2 2s sorry 2 4s ಅಲ್ಲ 2 2s 4 2 2s 4 and again 2 1s 2 1s. So we get x equals to
first element minus 1, it is minus 2, minus 1. This is the matrix X.